able to write 40 marks of any language, any subject, any core subject. ಯಾವುದೇ ಪೇಪರ್ ಕೊಡಲಿ ನಿಮಗೆ ಆ ಸಬ್ಜೆಕ್ಟಲ್ಲಿ ಆ ಟಾಪಿಕಲ್ಲಿ ಈ 3 ಸ್ಟೆಪ್ಸಲ್ಲಿ ನಾನೇನು ಮಾಡಬೇಕು, ನನ್ನ ಔಟ್ ಆಫ್ ಔಟ್ ಅನ್ನೋದು ಒಂದು ನನ್ನ ಟಾರ್ಗೆಟ್ ಏನಿದೆ ಅದನ್ನು ರೀಚ್ ಆಗಲಿಕ್ಕೆ 40, 70, 80 ಅನ್ನೋದು 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿಕೊಂಡು ಓದಬೇಕು. ನವಂಬರ್, ಜನವರಿ, ಫೆಬ್ರವರಿ ಅಷ್ಟರಲ್ಲಿ ನೀವು 80+ ಪರ್ಫೆಕ್ಟ್ ಆಗಿರಬೇಕು. ಆ್ಯಂಡ್ ಯು ಶುಡ್ ಬಿ ಏಬಲ್ ಟು ಪ್ರಿಪೇರ್ ಅ ಕ್ವಶನ್ ಪೇಪರ್. ಯಾವಾಗ ಫೆಬ್ರವರಿ ಮಂತಲ್ಲಿ ಯಾವಾಗ ನಿಮಗೆ ನೆಕ್ಸ್ಟ್ ಪ್ರಿಪ್ರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತೆ, ಓಕೆ, ಪ್ರಿಪ್ರೇಟರೀಸಲ್ಲೆಲ್ಲ ಔಟ್ ಆಫ್ ಔಟ್ ತೆಗಿಬೇಕು, ದಟ್ ಈಸ್ ಫಾರ್ ಶೋರ್. ಪ್ರಿಪ್ರೇಟರಿಯಲ್ಲಿ ಎಲ್ಲ 1 ಮಾರ್ಕ್ಸ್ 2 ಮಾರ್ಕ್ಸ್ ಹೋಗ್ತಿದೆ, ಏನು ತಪ್ಪು ಮಾಡ್ತಿದ್ದೀರಾ ತಿದ್ಕೋಬೇಕು, ಅರ್ಥ ಆಗ್ತಿದೆಯಾ? ಇನ್ನೊಂದು ಏನು ಮಾಡಬೇಕು ಅಂದರೆ, ನಿಮ್ಮ ಟೀಚರ್ಸ್ಗೆ ಹೇಳಿ, ರೆಸ್ಪೆಕ್ಟಿವ್ ಟೀಚರ್ಸ್ ಹತ್ರ ಓಲ್ಡ್ ಸ್ಟೂಡೆಂಟ್ಸ್ ಏನಿರ್ತಾರೆ ಔಟ್ ಆಫ್ ಔಟ್ ತೆಗ್ದಿರೋಂಥದ್ದು ಅವ್ರ ಹತ್ರ ಫೋಟೋ ಕಾಪಿ ಇರುತ್ತೆ, ಅವ್ರು ಹೇಗೆ ಬರ್ದಿರ್ತಾರೆ. ಇನ್ನೊಂದು ಯೂಟ್ಯೂಬಲ್ಲೂ ಕೂಡ ನಿಮಗೆ ಹಲವಾರು ವಿಡಿಯೋಸು ಕೂಡ ಸಿಗ್ಬೋದು. ಬಟ್ ನಿಮ್ಮ ಸ್ಕೂಲಲ್ಲೇ ಔಟ್ ಆಫ್ ಔಟ್ ತೆಗ್ದಿರೋಂಥದ್ದು ಸ್ಟೂಡೆಂಟ್ ಇದು ಫೋಟೋ ಕಾಪಿ ನಿಮ್ಮ ಹತ್ರ ಇದ್ದರೆ ಇಟ್ ಈಸ್ ವೆರಿ ಗುಡ್. ನಿಮಗೆ ಕಾನ್ಫಿಡೆನ್ಸು ಬರುತ್ತೆ, ಯಾವ ರೀತಿಯಲ್ಲಿ ಈ ಹುಡುಗ ಬರ್ದಿದ್ದಾನೆ, ಯಾವ ರೀತಿಯಲ್ಲಿ ನನ್ನ ಫ್ರೆಂಡ್ ಬರ್ದಿದ್ದಾನೆ, ಅದೇ ರೀತಿಯಲ್ಲಿ ಅದೇ ಪ್ರೊಸೀಜರನ್ನು ನಾನು ಫಾಲೋ ಮಾಡಿದ್ರೆ ನನಗೂ ಕೂಡ ಏನು ಬರ್ಬೋದು, ಔಟ್ ಆಫ್ ಔಟ್ ಬರ್ಬೋದು. ಆ್ಯಂಡ್ ಯಾವುದೆಲ್ಲ ಮಿಸ್ಟೇಕ್ಸನ್ನು ನಾನು ಮಾಡಬಾರ್ದು ಅನ್ನೋದು ಕೂಡ ನಿಮ್ಗೆ ಏನು ಸಿಗುತ್ತೆ, ಆ ಫೋಟೋ ಕಾಪಿಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಆವಾಗ ನೀವೇನು ಮಾಡ್ಬೋದು, ಏನು ಮಾಡಬಾರ್ದು ಅಂತ ನೀವು ಅರ್ಥ ಮಾಡ್ಕೋತೀರಾ. ಸೊ ಓಕೆ, ನೀವು ಫೆಬ್ರವರಿವರೆಗೂ ನೀವೇನು ಮಾಡ್ತೀರಾ, ಟಾರ್ಗೆಟ್ 80ವರೆಗೂ ರೀಚ್ ಆಗ್ತೀರಾ, ಔಟ್ ಆಫ್ ಔಟ್ ತೆಗಿತೀರಾ. ಎಲ್ಲ ಪ್ರಿಪ್ರೇಟರೀಸಲ್ಲಿ ಸ್ಟೇಟ್ ಲೆವೆಲ್ ಆಗಿರಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರಲಿ, ನೀವು ಪ್ರಿಪೇರ್ ಆಗ್ತೀರಾ. ಆವಾಗ ಯು ಶುಡ್ ಬಿ ಏಬಲ್ ಟು ಪ್ರಿಪೇರ್ ಅ ಕ್ವಶನ್ ಪೇಪರ್. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ಎಲ್ಲ ನೀವು ಟಾರ್ಗೆಟ್ 80ವರೆಗೂ ರೆಡಿ ಆಗಿದ್ದೀರಾ, ನೀವು ಆಲ್ರೆಡಿ 5 years ಪೇಪರು ಕೂಡ ಓದಿರ್ತೀರಾ. ಈಗ ನಿಮ್ಮ ಹತ್ರ ಕೆಪಾಸಿಟಿ ಏನಿರಬೇಕು ಅಂದರೆ, ಯು ಶುಡ್ ಬಿ ಏಬಲ್ ಟು ಪ್ರಿಪೇರ್ ಅ ಕ್ವಶನ್ ಪೇಪರ್. ಅದು ಯಾವ ರೀತಿಯಲ್ಲಿ ಅಂದರೆ, ಬೋರ್ಡ್ ಎಕ್ಸಾಮ್ ಲೆವೆಲ್ ಕೊಡೋಷ್ಟು ಒಂದು ಡಿಫಿಕಲ್ಟಿ ಲೆವೆಲು ಇರಬೇಕು, ಆವ್ರೇಜ್ ಲೆವೆಲು ಇರಬೇಕು, ಮತ್ತು ಬೇಸಿಕ್ ಲೆವೆಲು ಇರಬೇಕು. ಇದು 3 ಕೂಡ ಆ್ಯಡ್ ಆನ್ ಮಾಡಿ ಪಾಸಿಂಗ್ ಲೆವೆಲ್ಲು ಆಗಬೇಕು, ನಾರ್ಮಲ್ ಆವ್ರೇಜು ಇರಬೇಕು, ಆ್ಯಂಡ್ ಟಫ್ನೆಸ್ಸು ಕೂಡ ಇರಬೇಕು. ಈ ಥರ ನೀವು ಯಾವಾಗ 6 ಸಬ್ಜೆಕ್ಟಿಗೂ ಯಾವಾಗ ನೀವು ಸೆಲ್ಫಾಗಿ ಕೂತ್ಕೊಂಡು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತೀಯಾ, ಆ್ಯಂಡ್ ಆ ಕ್ವಶನ್ ಪೇಪರನ್ನು ನಿಮ್ಮ ಟೀಚರ್ಗೆ ತೋರಿಸ್ಬೇಕು, ಸರ್ ನಾನು ಕೂತ್ಕೊಂಡು ನಾನೇ ಕ್ವಶನ್ ಪೇಪರ್ 80 ಮಾರ್ಕ್ಸ್ಗೆ ಅಥವಾ 70 ಮಾರ್ಕ್ಸ್ಗೆ ನಾನು ರೆಡಿ ಮಾಡಿದ್ದೀನಿ ಸರ್, ಚೆಕ್ ಮಾಡಿ ಹೇಗಿದೆ ಅಂದಾಗ, ಅವರು ಯಾವಾಗ ಓಕೆ ನೀನು ಕ್ವಶನ್ ಪೇಪರ್ ರೆಡಿ ಮಾಡಿರೋಂಥದ್ದು ಸೂಪರ್ ಆಗಿದೆ, ಎಲ್ರಿಗೂ ಕೂಡ ಕೊಡ್ಬೋದು, ಇದೇ ಪೇಪರ್ ನಾನು ಎಲ್ರಿಗೂ ಕೊಡ್ತೀನಿ, ಅವ್ರು ಟೆಸ್ಟ್ ಬರೀಲಿ ಅಂತ, ಎಲ್ಲ ಮಕ್ಕಳು ಬರೀಲಿ ಅಂತ ಯಾವಾಗ ಅವ್ರು ಡಿಸೈಡ್ ಮಾಡ್ತಾರೆ, ದೆನ್ ಯು ಆರ್ ಸಕ್ಸಸ್ಫುಲ್ ಖಂಡಿತ. ಬಿಕಾಸ್ ಯಾವಾಗ ನೀವು ಕ್ವಶನ್ ಪೇಪರನ್ನು ರೆಡಿ ಮಾಡ್ತೀರಾ, ಆವಾಗ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಸೆಟ್ ಆಗಿರುತ್ತೆ, ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗಿರುತ್ತೆ, ಯಾವ ಥರ ಕ್ವಶನ್ ಕೇಳ್ಬೋದು, ಯಾವ ಥರ ಟ್ವಿಸ್ಟ್ ಮಾಡಿ ಕೇಳ್ಬೋದು, ಯಾವ ಥರ ನಾನು ಇದಕ್ಕೆ ಆನ್ಸರ್ ಬರೀಬೇಕು ಅಂತ. ಆ್ಯಂಡ್ ಆ ಕ್ವಶನ್ ಪೇಪರ್ಸ್ಗೆ ಕೀ ಆನ್ಸರ್ಸು ಕೂಡ ನೀವೇ ಬರೀಬೇಕು. ಆ ಕ್ವಶನ್ ಪೇಪರ್ ರೆಡಿ ಮಾಡಿಬಿಟ್ಟು, ಕೀ ಆನ್ಸರ್ಸ್ ರೆಡಿ ಮಾಡಿಬಿಟ್ಟು, ಎರಡು ಕೂಡ ಟ್ಯಾಲಿ ಮಾಡಿಬಿಟ್ಟು ಸರ್ಗೆ ತೋರಿಸ್ಬೇಕು. ದೆನ್ ಖಂಡಿತವಾಗ್ಲೂ ಯು ಕ್ಯಾನ್ ಕ್ರ್ಯಾಕ್ ಯುವರ್ ಎಕ್ಸಾಮ್ ಆ್ಯಂಡ್ ಯು ವಿಲ್ ಸ್ಕೋರ್ 625 out of 6.